ನಮಸ್ಕಾರ. ನಿಮ್ ಹೆಸರು, ನೀವು ಎದಕ್ಕೆ ಕ್ರೀಮ್ ತಗೊಂಡಿದ್ರಿ, ನಾ ನಿಮಗೆ ಏನೇನ್ ಚೇಂಜಸ್ ಬಂದೈತೆ ಅಂತ ನಮ್ಮ ವ್ಯೂವರ್ಸಿಗೆ ಒಂದು ಸ್ವಲ್ಪ ಹೇಳಿ. ನನ್ನ ಹೆಸರು ವಂಜಾಕ್ಷಿ. ನಾನು ಬಂಗಿತ್ತು, ಅದ್ರ ಸಂಬಂಧ ಕ್ರೀಮ್ ತಗೊಂಡಿದ್ದು. ಎಲ್ಲ ಕಡೆ ನಾನು ದವಾಖಾನಿಗೆ ಎಲ್ಲ ಕಡೆ ನಾನು ತೋರಿಸಿದ್ರು ಅದು ನನಗೇನು ಉಪಯೋಗ ಆಗಿದ್ದಿಲ್ಲ. ನಿಮ್ಮ ಕಡೆ ತಗೊಂಡ್ಮೇಲೆ ಚೆನ್ನಾಗಿ ಬಂದೈತಿ, ಬಂಗೆಲ್ಲ ಹೋಗೈತಿ. 20 ದಿವಸ ಆಯ್ತು ನಾ ಹಚ್ಚಾಕತ್ತಿ. ನೀವು ಎಲ್ಲರೂ ತಗೊಂಡು ನೋಡ್ರಿ, ಚಲೋ ಐತಿ ಕ್ರೀಮು. ಅದೇ ಎಲ್ಲ ಕಡೆ ನಾನು ಆಯುರ್ವೇದಿಕ್ ಅಂತ ಹೇಳಿ ಡಾಕ್ಟ್ರಿಗೆ ತೋರಿಸಿದ್ದೆ, ಮತ್ತು ಇಲ್ಲಿ ಮನ್ಯಾಗ ಎಲ್ಲ ಕ್ರೀಮ್ ಕೊಟ್ಟಿದ್ದು ಯೂಸ್ ಮಾಡಿದ್ದೆ. ಆದ್ರೆ ಅದು ಎದಕ್ಕೂ ಭಾಳ ಹೋಗಿಲ್ಲ. ನಿಮ್ಮ ಕ್ರೀಮ್ ತಗೊಂಡ್ಮೇಲೆ ನಾವು ಒಂದು 20 ದಿವಸ ಹಚ್ಚೇನಿ, ಅದು ಎಲ್ಲ ಈಗ ಪೂರ ಹೋಗೈತ್ರಿ. ಚಲೋ ರಿಸಲ್ಟ್ ಕೊಟ್ಟೈತಿ. ನೀವು ಹಚ್ಚಿ ನೋಡ್ರಿ, ಎಲ್ಲ ಕ್ರೀಮು ಚೆನ್ನಾಗೈತಿ. ಮತ್ತು ಮೇಡಮ್, ನೀವು ಬಿಸಿಲಿಗೆ ಹೋಗ್ತಿರೋ ಕೆಲವೊಂದಿಷ್ಟು ನಮ್ಮ ವ್ಯೂವರ್ಸಿಗೆ ಡೌಟ್ ಇರ್ತೈತಿ. ನೀವು ಮನೆಯಲ್ಲೇ ಕೂತು ಈ ತರ ಕಲರ್ ಬಂದಿದೆ ಅಥವಾ ನೀವು ಹೊರಗಡೆ ಅಡ್ಡಾಡಿ ಕಲರ್ ಬಂದೈತೆ, ಅದನ್ನ ಒಂದು ಸ್ವಲ್ಪ ಹೇಳಿ. ಬಿಸಿಲಿಗೆ ಹಚ್ಕೊಂಡು ಹೋದ್ರು ಏನು ಆಗೋದಿಲ್ರಿ, ಎಲ್ಲ ಕ್ಲಿಯರ್ ಆಗ್ತೈತಿ. ಏನಾದ್ರ ಸೈಡ್ ಎಫೆಕ್ಟ್ ಏನೂ ಇಲ್ಲ. ಮತ್ತು ನೀವು ಎಲ್ಲಿ ಮನ್ಯಾಗ ಇರ್ತೀರಾ, ಹೊರಗಡೆ ಕೆಲ್ಸಕ್ಕೆ ಹೋಗ್ತೀರಾ ಮೇಡಮ್? ನಾವು ಹೊರಗಡೆ ಕೆಲ್ಸಕ್ಕೆ ಹೋಗ್ತೇವೆ ಬಿಸಿಲಾಗ, ಆದ್ರೆ ನಮ್ಗೆ ಏನು ಆಗಿಲ್ಲ, ರಿಸಲ್ಟ್ ಬಂದೈತಿ. ಅಂದ್ರೂ 20 ದಿನದಾಗ ಗ್ಲೋ ಎಲ್ಲ ಪೂರ ಕ್ಲಿಯರ್ ಆಗೈತಿ. 20 ವರ್ಷದ್ದು ಒಟ್ಟ ಹೊಕ್ಕತಿ ಅಂದ್ರು ಹಚ್ಚಿದ್ರು 2 ಸಲ ಹಚ್ಚಿದ್ರು ಹೋಗಿದ್ದಿಲ್ಲ. ಈಗ ಡಾಕ್ಟರ್ಗೆ ತೋರಿಸಿದ್ದೆ, ಅದಕ್ಕೂ ಹೋಗಿಲ್ಲ. ಇವ್ರ ಕಡೆ ಕೃತಿಕನ್ ಕಡೆ ಕ್ರೀಮ್ ತಗೊಂಡಿದ್ದೆ. ಆ ಕ್ರೀಮ್ 20 ದಿವಸ ಯೂಸ್ ಮಾಡಿದೆ, ಅದು ನನಗೆ ರಿಸಲ್ಟ್ ಕೊಡ್ತು. ಈಗ ಎಲ್ಲಾರು ನೀವು ಹಚ್ಚಿ ನೋಡ್ರಿ. ಕೃತಿಕಾ ಮೇಡಮನ್ ಕಡೆ ಕ್ರೀಮ್ ತಗೊಂಡಿದ್ದೆ, ಚೆನ್ನಾಗಿ ಬಂದತಿ. ನೀವು ತಗೋರಿ, ಒಳ್ಳೇದಾಗ್ತತಿ, ಏನು ಸಮಸ್ಯೆ ಇಲ್ಲ. ನಮಸ್ತೆ. ನನ್ನ ಹೆಸರು ಗೀತಾ ಅಂತ ಹೇಳಿ. ನಾನು ಇವ್ರ ಪ್ರಾಡಕ್ಟ್ ಯೂಸ್ ಮಾಡಿದ್ದೀನಿ, ಎಲ್ಲನೂ ಪ್ರಾಡಕ್ಟ್ ಇವಾಗ. ಅಂದರೆ ನನಗೆ ಪ್ರತಿಯೊಂದೂ ಸೋಪ್ ಆಗಿರ್ಬೋದು, ಮತ್ತು ಫೇರ್ನೆಸ್ ಕ್ರೀಮು, ಮತ್ತು ನೈಟ್ ಕ್ರೀಮು, ಡೇ ಕ್ರೀಮು, ಮತ್ತು ಬಾಡಿ ಲೋಷನ್ನು ಚೆನ್ನಾಗಿದೆ ಇವ್ರ ಹತ್ರಕ್ಕೆ. ಮತ್ತು ಫೇಸ್ ವಾಶ್, ಮತ್ತು ಹೇರ್ ಆಯಿಲ್, ಹೇರ್ ಕ್ರೀಮೂ ಆಗಿರ್ಬೋದು, ಅಂದರೆ ಕಲರ್ಗೋಸ್ಕರ. ಮತ್ತು ಶಾಂಪೂನು ಚೆನ್ನಾಗಿ ಬರ್ತಾ ಇದೆ. ಹೇರ್ ಫಾಲ್ ಎಲ್ಲ ಆಲ್ಮೋಸ್ಟ್ ನನಗೆ ಬಿಫೋರ್ ಕಂಪೇರ್ ಮಾಡಿದರೆ ಮೊದಲು ಭಾಳ ಜಾಸ್ತಿ ಹೇರ್ ಫಾಲ್ ಆಗ್ತಾ ಇತ್ತು, ಇವಾಗ ಸ್ವಲ್ಪ ಕಡಿಮೆ ಆಗಿದೆ ಹೇರ್ ಫಾಲ್. ಮತ್ತು ಸೋಪನ್ನು ಯೂಸ್ ಮಾಡ್ತಾ ಇದ್ದೀನಿ, ನಂಗೆ ಸೋಪ್ಲಿಂತ್ರ ತುಂಬ ರಿಸಲ್ಟ್ ಬಂದಿದೆ. ಓನ್ಲಿ ಸೋಪು ಮತ್ತು ಫೇರ್ನೆಸ್ ಕ್ರೀಮ್ ಯೂಸ್ ಮಾಡಿದ್ರು ಚಲೋ ರಿಸಲ್ಟ್ ಇದೆ. ನೈಟ್ ಕ್ರೀಮ್ ಅಂತೂ ಅದ್ರದಂತೂ ರಿಸಲ್ಟ್ ಆಸಮ್ ಇದೆ. ಯಾಕಂದರೆ ನಾನು ಬಿಫೋರ್ ಕಂಪೇರ್ ಮಾಡಿದರೆ ನನ್ನ ಫೇಸ್ ಫುಲ್ ಬ್ಲ್ಯಾಕ್ ಇತ್ತು. ಆಮೇಲೆ ನಾನು ಪ್ರತಿ ಸಲ ಮಂತ್ಲಿ ಏನಿಲ್ಲ ಅಂದ್ರೂ ಒಂದು 10-12 ಸಾವಿರದವರೆಗೂ ಇನ್ವೆಸ್ಟ್ ಮಾಡ್ತಾ ಇದ್ದೆ ಪಾರ್ಲರ್ಗೆ. ಪ್ರತಿ ಸಲನೂ ಹೋದಾಗ 10ಇಂದ 12ವರೆಗೂ ಇನ್ವೆಸ್ಟ್ ಮಾಡಿಕೊಂಡು ಹೋಗಿ ಬಂದ್ರೂ ನನಗೆ ಆ ಥರ ರಿಸಲ್ಟ್ ಬಂದಿದ್ದಿಲ್ಲ ಯಾವುದೂ. ಬಟ್ ಇವ್ರದ್ದೆಲ್ಲ ಪ್ರತಿಯೊಂದು ಪ್ರಾಡಕ್ಟ್ ಯೂಸ್ ಮಾಡಿದ್ಮೇಲೆ ನನಗೆ ಎಲ್ಲ ಥರದ್ದು ರಿಸಲ್ಟ್ ಬಂದಿದೆ. ಇದು ರಿಸಲ್ಟ್ ಬಂದಮೇಲೆ ಇವಾಗ ನಾನು ಇಷ್ಟಕ್ಕೊಂದು ಪ್ರಾಡಕ್ಟ್ ತಗೋತಾ ಇದ್ದೀನಿ ಇವತ್ತು ಡೇಗೆ. ಯಾಕಂದ್ರೆ ನನ್ನ ಮನೆಯಲ್ಲಿ ನಾನು ಅಷ್ಟೇ ಅಲ್ಲ, ಎಲ್ಲ ನನ್ನ ಮಗ ಮತ್ತೆ ನಾನು ಹಿಡ್ಕೊಂಡು ನನ್ನ ಹಸ್ಬೆಂಡ್ ಹಿಡ್ಕೊಂಡು ಎಲ್ಲಾರನು ಯೂಸ್ ಮಾಡ್ತಾ ಇದ್ದೀವಿ. ಮತ್ತೆ ಸಖತ್ ರಿಸಲ್ಟ್ ಬಂದಿದೆ, ನನಗೆ ಭಾಳ ಖುಷಿ ಆಗಿದೆ. ಎಲ್ಲ ಆಸಮ್ ಇದಾವೆ ಪ್ರಾಡಕ್ಟ್ ಬಗ್ಗೆ ಅಂತೂ ಸೆಕೆಂಡ್ ಮಾತಿಲ್ಲ. ನಂಗೆ ಖುಷಿ ಆಯ್ತು ಎಲ್ಲ ಪ್ರಾಡಕ್ಟ್ದು ರಿಸಲ್ಟ್ ಮಾತ್ರ ಎಲ್ಲ ಚೆನ್ನಾಗಿದೆ. ಎಲ್ಲಾರನು ಯೂಸ್ ಮಾಡ್ರಿ, ಇನ್ನೂ ಚಲೋ ರಿಸಲ್ಟ್ ಬರ್ತಾ ಇದೆ. ನನಗೆ ಅನ್ಸಿದ ಮಟ್ಟಿಗೆ ನಾನು ಫಸ್ಟ್ ಬಿಫೋರ್ ನೋಡ್ಬೇಕಾದ್ರೆ ಯಾವ ಥರ ಇದ್ದೆ, ಬಟ್ ಇವಾಗಂತೂ ಆಲ್ಮೋಸ್ಟ್ ಎಲ್ಲರೂ ಕಮೆಂಟ್ ಕೊಡ್ತಾ ಇದ್ದಾರೆ ನನಗೆ. ಅಂದರೆ ಏನು ಫುಲ್ ಮಾಡರ್ನ್ ಆಗಿಬಿಟ್ಟಿದ್ದೀರಿ ಅಂತ ಹೇಳಿ ಬೇರೆ ಕಮೆಂಟ್ ಕೊಡ್ತಾ ಇದ್ದಾರೆ. ನಂಗೆ ಭಾಳ ಖುಷಿ ಆಗ್ತಾ ಇದೆ ಅದ್ರ ಸಲುವಾಗಿ. ನಾನು ಇದ್ರೊಳಗಡೆ ಹೇಳ್ಬೇಕಂದ್ರೆ ನಿಮಗೆ, ನಾನು ಪಾರ್ಲರಿಗೆ ಹೋದಾಗ ಅವ್ರ ಪಾರ್ಲರ್ದವರು ಕಮೆಂಟ್ ಮಾಡಿದ್ರು ನನಗೆ, ಏನ್ರಿ ಮೊದ್ಲಿನ್ಕಿನ್ನ ಫೇರ್ ಆಗ್ಬಿಟ್ಟಿರಿ ಅಂತ. ಅವ್ರಿಗೆ ಜಸ್ಟ್ ಹಂಗೆ ಹೇಳಿದೆ, ಏನಂತ, ಇಲ್ಲ ನೀವು ಮೊನ್ನೆ ಒಂದು ಫೇಸಿಯಲ್ ಮಾಡಿದ್ರಲ್ಲ ಅದಕ್ಕೆ ಸ್ವಲ್ಪ ರಿಸಲ್ಟ್ ಬಂದಿದೆ ತಗೊಳ್ರಿ ಅಂತ ಹೇಳಿದೆ ಅವ್ರಿಗೆ. ಅವ್ರೂ ಹೌದಾ ಹಂಗ ಅಂತ ಹೇಳಿ ಅವ್ರೂ ಒಂಥರ ಏನೋ ಒಪಿನಿಯನ್ ಕೊಟ್ರು. ಚಲೋ ಫೇರ್ ಆಗಿದೆ ನೋಡ್ರಿ ಫೇಸ್ ಅಂತ ಹೇಳಿ. ಮತ್ತೆ ಇನ್ನೊಂದು ಹೇಳ್ಬೇಕಂದ್ರೆ, ಇದು ಫೇರ್ನೆಸ್ ಕ್ರೀಮ್ ಇದು ಚೆನ್ನಾಗಿದೆ, ರಿಸಲ್ಟ್ ಮಾತ್ರ ಆಸಮ್ ಇದೆ. ನಾನು ಇದನ್ನ ಡೈಲಿ ಮಾರ್ನಿಂಗ್ ಯೂಸ್ ಮಾಡ್ತೀನಿ, ಮಾರ್ನಿಂಗಿಂದು ಈವ್ನಿಂಗ್ವರೆಗೂ ಆಫೀಸಲ್ಲಿ ಇರ್ತೀನಿ. ಅದನ್ನ ಮಾತ್ರ ರಿಸಲ್ಟ್ ಮಾತ್ರ ಚೆನ್ನಾಗಿದೆ. ನನ್ನ ಫೇಸ್ ಡಲ್ ಆಗಲ್ಲ. ಮತ್ತೆ ಮಾರ್ನಿಂಗಿಂದ ನನ್ನ ಫೇಸ್ ವಾಶ್ ಮಾಡಿ ಏನು ಹಚ್ಕೊಂಡು ಬಂದಿರ್ತೀನಿ ಆಫೀಸ್ಗೆ, ನನ್ನ ಮನೆಗೆ ನೈಟ್ ಹೋದ್ರೂ ನನ್ನ ಫೇಸ್ ಹಾಗೇ ಇರುತ್ತೆ. ನಾನು ಇವಾಗಾದ್ರೂ ಮಾರ್ನಿಂಗಿಂದ ಇವಾಗಾದ್ರೂ ಹೀಗೆ ಇದ್ದೀನಿ. ಕ್ರೀಮ್ ಮಾತ್ರ ರಿಸಲ್ಟ್ ಚೆನ್ನಾಗಿದೆ. ಆಮೇಲೆ ಇದು ಫೇರ್ನೆಸ್ ಆಯಿಲ್ ಅಂತ ಹೇಳಿ, ಫೇರ್ನೆಸ್ ಆಯಿಲ್ ಬಗ್ಗೆ ಹೇಳ್ಬೇಕಂದ್ರೆ, ನಾನು ವೀಕ್ಲಿ 1-2 ಟೈಮ್ಸ್ ಯೂಸ್ ಮಾಡ್ತಾ ಇದ್ದೀನಿ ಫೇರ್ನೆಸ್ ಆಯಿಲ್.
ಅಂದ್ರೆ ಫೇಸಿಗೆ ಯೂಸ್ ಮಾಡ್ತಾ ಇದ್ದೀನಿ, ಫೇಸು ಮತ್ತೆ ಹ್ಯಾಂಡ್ ಲೆಗ್ ಯೂಸ್ ಮಾಡ್ತಾ ಇದ್ದೀನಿ. ರಿಸಲ್ಟ್ ಮಾತ್ರ ಆಸಮ್ ಇದೆ. ಫೇರ್ನೆಸ್ ಆಯಿಲ್ ಬಗ್ಗೆನೂ ನನಗೆ ರಿಸಲ್ಟ್ ಮಾತ್ರ ನಾನು ನಿಜವಾಗ್ಲೂ ಹೇಳ್ತೀನಿ, ನನ್ನ ಒಪಿನಿಯನ್. ನನ್ಗೆ ಈ ತರದ್ದು ಪ್ರಾಡಕ್ಟ್ ಮೊದಲೇ ಸಿಗ್ಬಾರ್ದಿತ್ತೇನೋ ಅಂತ ಹೇಳಿ ಒಂದು ಬಿಫೋರ್ ಅನ್ನಿಸ್ತು. ಯಾಕಂದ್ರೆ ಇವಾಗ ನನ್ನ ಏಜ್ ಕಂಪೇರ್ ಮಾಡಿದ್ರೆ 37 ನಾ ಅವಾಗ ಯೂಸ್ ಮಾಡಿದ್ನಿ ಅಂದ್ರೆ 20 ಕಡಿಮೆ ಇರ್ತಿದ್ನೇನೋ ಅನ್ನಿಸ್ತಾ ಇದೆ. ಬಟ್ ಎಲ್ಲಾರು ನನಗೆ ಕಮೆಂಟ್ ಮಾಡಿದ್ದಾರೆ. ನಾನು ಪ್ರತಿಯೊಂದು ಪ್ರಾಡಕ್ಟ್ ಯೂಸ್ ಮಾಡ್ತಾ ಇದ್ದೀನಿ. ಮತ್ತೆ ನನಗೆ ಫೇರ್ನೆಸ್ ಆಯಿಲ್ ಬಗ್ಗೆ ಅಂತೂ ರಿಸಲ್ಟ್ ಚೆನ್ನಾಗಿದೆ. ನನ್ನ ಫೇಸ್ ಒಳಗಡೆ ರಿಂಕಲ್ಸ್ ಆಗಿರ್ಬೋದು, ಮತ್ತೆ ಡಾರ್ಕ್ ಸರ್ಕಲ್ ಆಗಿರ್ಬೋದು, ಎಲ್ಲ ಕಡಿಮೆ ಆಗಿದೆ. ಮತ್ತೆ ನನ್ನ ಐಸ್ ಕೆಳಗಡೆ ತುಂಬಾನೇ ಡಾರ್ಕ್ ಸರ್ಕಲ್ ಇತ್ತು, ಬಟ್ ರಿಸಲ್ಟ್ ಮಾತ್ರ ಆಸಮ್ ಇದೆ. ಹೇರ್ ಶಾಂಪೂ, ನಾನು ಹೇರ್ ಆಯಿಲ್ ಯೂಸ್ ಮಾಡ್ಬೇಕಾದ್ರೆ ನನಗೆ ಎಲ್ಲರೂ ಸಜೆಷನ್ ಮಾಡಿದ್ರು, ಹೇರ್ ಶಾಂಪೂನು ಯೂಸ್ ಮಾಡ್ಬೇಡ, ಕ್ವಿಟ್ ಮಾಡು, ಯಾಕಂದ್ರೆ ಸಾಲೋದಿಲ್ಲ ಏನೋ, ಮತ್ತೆ ನೀನು 15 ಡೇಸ್ಗೆ ಒಂದು ತಗೋಬೇಕಾಗತ್ತಂತ ಈ ತರ ಎಲ್ಲರೂ ಹೇಳ್ತಾ ಇದ್ರು. ಬಟ್ ನನಗೆ ಅನ್ಸಿದ ಮಟ್ಟಿಗೆ ಹೇರ್ ಶಾಂಪೂ ನಾನು ತಗೊಂಡು ಹೋದ್ಮೇಲೂ ಇನ್ನೂವರೆಗೂ 1.5 ಮಂತ್ ಆಯ್ತು ನಾನು ಯೂಸ್ ಮಾಡ್ತಾ ಇದ್ದೀನಿ. ಏನಂದ್ರೆ ಹೇರ್ ಶಾಂಪೂ, ಹೇರ್ ಆಯಿಲ್ ಎರಡನ್ನೂ ಯೂಸ್ ಮಾಡ್ತಾ ಇದ್ದೀನಿ. ವೀಕ್ಲಿ 1 ಟೈಮ್ಗೆ ನಾನು ಹೇರ್ ಆಯಿಲ್ ಯೂಸ್ ಮಾಡ್ತಾ ಇದ್ದೀನಿ. ಶಾಂಪೂ ಮಾತ್ರ ವೀಕ್ಲಿ 3 ಟೈಮ್ಸ್ ಅದು ಯೂಸ್ ಮಾಡ್ತೀನಿ. ರಿಸಲ್ಟ್ ಮಾತ್ರ ಆಸಮ್ ಇದೆ. ನಂದು ಹೇರ್ ಫಾಲ್ ಇಷ್ಟ ಆಗ್ತಾ ಇತ್ತಂದ್ರೆ ನನ್ಗೆ ಬೇರೆ ಬೇರೆದವ್ರು ಬೇರೆ ಬೇರೆ ಕಮೆಂಟ್ ಕೊಟ್ರು, ಹೇರ್ ಫಾಲ್ ಯಾಕೆ ಆಗ್ತೈತಿ ಏನಂತ ಹೇಳಿ. ಅದಕ್ಕೆ ನಾನು ನಮ್ಮ ಮನೆಯಲ್ಲಿ ಹೇಳಿದ್ರು ಹಾಸ್ಪಿಟಲ್ಗೆ ಒಂದ್ಸಲ ಹೋಗಿ ತೋರಿಸ್ಕೊಳ್ಳೋಣ ಹಂಗೆ ಹಿಂಗೆ ಅಂತ. ಬಟ್ ನನ್ಗೆ ಇವ್ರದ್ದು ಪ್ರಾಡಕ್ಟ್ ಯೂಸ್ ಮಾಡಿದ್ಮೇಲೆ ಹೇರ್ ಫಾಲ್ನು ಡ್ರಾಪ್ ಆಗಿದೆ. ನನ್ಗೆ ಯಾವ ತರದ್ದು ಹೇರ್ ಫಾಲ್ ಇಲ್ಲ. ಕಟ್ ಆಗ್ತಾ ಇತ್ತು ಹೇರ್ಸ್, ಅದನ್ನು ಯಾವ್ದು ಆಗ್ತಾ ಇಲ್ಲ. ಅದ್ರದ್ದು ರಿಸಲ್ಟ್ ಚಲೋ ಇದೆ. ಮತ್ತ ಡ್ಯಾಂಡ್ರಫ್ ಬಗ್ಗೆ ಹೇಳ್ಬೇಕಂದ್ರೆ ಡ್ಯಾಂಡ್ರಫ್ನು ಇವನ್ ಅದನ್ನು ಆಗ್ತಾ ಇಲ್ಲ. ಡ್ಯಾಂಡ್ರಫ್ ಅಂತೂ ಸ್ವಲ್ಪನೂ ಇಲ್ಲ ಇವಾಗ. ಹೇರ್ ಆಯಿಲು ಚೆನ್ನಾಗಿದೆ, ಹೇರ್ ಶಾಂಪೂನು ಚೆನ್ನಾಗಿದೆ. ಪ್ರಾಡಕ್ಟ್ ಬಗ್ಗೆ ಒಂದೆರಡು ಮಾತಲ್ಲ, ಮಸ್ತ್ ಇದೆ ಪ್ರಾಡಕ್ಟ್. ಎಲ್ಲಾರು ಯೂಸ್ ಮಾಡ್ರಿ, ಸಖತ್ತಾಗಿರೋ ರಿಸಲ್ಟ್ ಬರುತ್ತೆ. ನನ್ಗೆ ಲಿಪ್ ಬಾಮ್ ಬಗ್ಗೆನೂ ಹೇಳ್ಬೇಕಾಗಿತ್ತು. ಲಿಪ್ ಬಾಮ್ ಒಳಗಡೆ 3 ಫ್ಲೇವರ್ ಇದೆ. ಒಂದು ಚಾಕ್ಲೇಟ್, ಮತ್ತೆ ಒಂದು ಸ್ಟ್ರಾಬೆರಿ, ಒಂದು ಬೀಟ್ರೂಟ್. ಬಟ್ ನಾನು ಮೂರೂನು ತಗೊಂಡಿದ್ದೀನಿ, ಮೂರೂನು ಯೂಸ್ ಮಾಡ್ಬೇಕಂತ ಹೇಳಿ. ಬಟ್ ನಾನು 2 ಯೂಸ್ ಮಾಡ್ತಾ ಇದ್ದೀನಿ ಇವಾಗ ಪ್ರೆಸೆಂಟ್ ಅಲ್ಲಿ. ಒಂದು ಚಾಕ್ಲೇಟ್, ಒಂದು ಬಂದು ಸ್ಟ್ರಾಬೆರಿ ಅಂತ ಹೇಳಿ. ಮಾರ್ನಿಂಗ್ 1 ಟೈಮ್ ಆಫೀಸಿಗೆ ಹೋಗೋಕೆ ನಾ ಬಿಫೋರ್ ಹಾಕೊಂಡಿರ್ತೀನಿ, ಆಮೇಲೆ ನೈಟ್ ಹಾಕೊಂಡಿರ್ತೀನಿ. ಚೆನ್ನಾಗಿದೆ ರಿಸಲ್ಟ್ ಮಾತ್ರ. ನಂದು ಫಸ್ಟ್ ಎಲ್ಲ ಇಲ್ಲಿ ಮೇಲ್ಗಡೆ ಲಿಪ್ ಮೇಲ್ಗಡೆ ಎಲ್ಲ ಕಪ್ಗಿತ್ತು. ಬಟ್ ಇದೆಲ್ಲ ಯೂಸ್ ಮಾಡಿದ್ಮೇಲೆ ಸ್ವಲ್ಪ ನಂದು ಲಿಪ್ ಮೊದ್ಲಿನ್ಕಿನ ಬೆಟರ್ ಆಗಿದೆ. ಕಲರ್ ಶೇಡ್ಸ್ ಎಲ್ಲ ಚೇಂಜ್ ಆಗಿದೆ ಲಿಪ್ ಮೇಲಿಂದ. ಮತ್ತೆ ಇದು ಲಿಫ್ಟಿಕ್ಕು ಚೆನ್ನಾಗಿದೆ. ಲಿಫ್ಟಿಕ್ಕು ನಿಮ್ಗೆ ಪಿಂಕ್ ಶೇಡ್ ಬರುತ್ತೆ. ಇವಾಗ ನಾನು ನಾರ್ಮಲಿ ಯೂಸ್ ಮಾಡ್ತೀವಲ್ಲ, ಇಲ್ಲಿ ಕೆಲವೊಬ್ಬರಿಗೆ ಡಾರ್ಕ್ ಕಲರ್ ಇಷ್ಟ ಆಗಲ್ಲ. ಆ ತರದ್ದೆಲ್ಲ ಇವ್ರಿಗೆ ಯೂಸ್ ಮಾಡಕ್ಕಂತೂ ಕಂಫರ್ಟ್ ಆಗಿರುವಂತ ಲಿಫ್ಟಿಕ್ ಇದು. ನಿಮ್ಗೆ ಲಿಫ್ಟ್ ಕಲರ್ ಬಂದು ಪಿಂಕ್ ಶೇಡ್ ಅಲ್ಲಿ ಬರುತ್ತೆ. ಆಮೇಲೆ ಕಾಜಲ್ ಬರುತ್ತಲ್ಲ, ಕಾಜಲ್ ಎಲ್ಲರೂ ಯೂಶಲಿ ಯೂಸ್ ಮಾಡ್ತಾ ಇರ್ತಾರೆ. ಬಟ್ ಬೇರೆದು ಪ್ರಾಡಕ್ಟ್ ಎಲ್ಲ ಯೂಸ್ ಮಾಡಿದ್ರೆ ಸ್ವಲ್ಪ ಕೆಮಿಕಲ್ ಅದು ಇದು ಅಂತ ಹೇಳಿ ಮಿಕ್ಸ್ ಶೇಡ್ಸ್ ಇರುತ್ತೆ. ಬಟ್ ಇದರಲ್ಲಿ ನಿಮ್ಗೆ ಆಯುರ್ವೇದಿಕ್ ಇರೋದ್ರಿಂದ, ಆಯುರ್ವೇದಿಕ್ ಅಲ್ಲಿ ಆಲ್ಮೋಸ್ಟ್ ನಿಮ್ಗೆ ಕಣ್ಣಿಗೇನು ಎಫೆಕ್ಟ್ ಆಗಲ್ಲ. ಕಣ್ಣು ಆ ತರದ್ದೇನು ತುರಿಕೆ ಆಗ್ಲಿ ಆ ತರದ್ದೇನು ಆಗಲ್ಲ. ಚೆನ್ನಾಗಿರೋ ಶೇಡ್ ಇದೆ, ಬ್ಲಾಕ್ ಕಲರ್. ಮತ್ತೆ ನಿಮ್ಗೆ ಇಲ್ಲೆಲ್ಲ ಹಚ್ಕೊಂಡ್ಮೇಲೆ ಸ್ಪ್ರೆಡ್ ಆಗಲ್ಲ ಆಫ್ಟರ್ ಒಂದ್ ಸ್ವಲ್ಪ ಹೊತ್ತಾದ್ಮೇಲೆ. ನಾನು ಮಾರ್ನಿಂಗ್ ಹಚ್ಕೊಂಡ್ಬಿಟ್ರೆ ಈವ್ನಿಂಗ್ ವರ್ಗುನು ಹಾಗೆ ಇರುತ್ತೆ. ನನ್ಗೆ ಮಾತ್ರ ರಿಸಲ್ಟ್ ಮಾತ್ರ ಎಲ್ಲದ್ರದ್ದು ಚಲೋ ಬಂದಿದೆ. ಬಟ್ ಇವಾಗ ಹೊಸ ಪ್ರಾಡಕ್ಟ್ ಅನ್ನ ತೆಗೆದಿದ್ದಾರೆ ಮೇಡಮ್ ಅವರು. ಇದೊಂದು ಬಹಳ ಖುಷಿ ವಿಚಾರ ನನ್ಗೆ. ಅಂದ್ರೆ ಬಾಡಿ ವೈಟ್ನಿಂಗ್ ಅಂತ ಹೇಳಿ. ಇದು ಬಂದು ನೈಟ್ ಯೂಸ್ ಮಾಡೋದಂತ. ನೈಟ್ ಹಚ್ಕೊಂಡ್ಬಿಟ್ಟು ನಾವು ಯೂಸ್ ಮಾಡಿದ್ರೆ ಮಾರ್ನಿಂಗ್ ವರ್ಗುನು ಅದನ್ನ, ಅಂದ್ರೆ ರಾತ್ರಿ ಮಲ್ಕೋತೀವಲ್ಲ ಅದ್ರ ಬಿಫೋರ್ ಯೂಸ್ ಮಾಡ್ಬೇಕಂತ ಹೇಳಿದ್ದಾರೆ. ಇದನ್ನ ಯೂಸ್ ಮಾಡ್ಬಿಟ್ಟು ನೋಡೋಣ ಇದರದ್ದು ರಿಸಲ್ಟ್ ಯಾವ ತರ ಬರುತ್ತಂತ. ಬಟ್ ರಿಸಲ್ಟ್ ಮಾತ್ರ ನಾನು ಯೂಸ್ ಮಾಡ್ತಾ ಇರೋ ಪ್ರಾಡಕ್ಟ್ ಇವಾಗ ಫೇಸ್ ವಾಶ್ ಆಗಿರ್ಬೋದು, ಮತ್ತೆ ಬಾಡಿ ಲೋಷನ್ ಆಗಿರ್ಬೋದು, ಮತ್ತೆ ಸೋಪ್ ಆಗಿರ್ಬೋದು, ಮತ್ತೆ ಫೇರ್ನೆಸ್ ಕ್ರೀಮು, ಡೇ ಕ್ರೀಮು, ನೈಟ್ ಕ್ರೀಮು, ಆಯಿಲು ಮತ್ತೆ ಶಾಂಪೂ. ಫೇರ್ನೆಸ್ ಆಯಿಲ್ನು ನಿಮ್ಗೆ ರಿಸಲ್ಟ್ ಚೆನ್ನಾಗಿದೆ. ಫೇರ್ನೆಸ್ ಆಯಿಲ್ ಯೂಸ್ ಮಾಡಿ. ಫೇರ್ನೆಸ್ ಆಯಿಲ್ ಅಂದ್ರೆ ನಿಮ್ಗೆ ರಿಂಕಲ್ಸ್ ಆಗಿರ್ಬೋದು, ಮತ್ತೆ ಇಲ್ಲೆಲ್ಲ ಸ್ವಲ್ಪ ಗೆರೆಗಳ ಲೈನ್ಸ್ ಬಿಟ್ಟಿರ್ತಾವಲ್ಲ ಫೇಸ್ ಮೇಲೆ, ಅದನ್ನು ಕಡಿಮೆ ಆಗುತ್ತೆ. ಮತ್ತೆ ಇಲ್ಲಿ ಕೈ ಮೇಲೆ ನಿಮ್ಗೆಲ್ಲ ಡ್ರೈ ಅನ್ಸತ್ತಿರಲ್ಲ, ವೀಕ್ಲಿ 2-3 ಟೈಮ್ಸ್ ನೀವು ಇದು ಬಿಫೋರ್ ಸ್ನಾನಕ್ಕೆ ಬಿಫೋರ್ ಯೂಸ್ ಮಾಡಿದ್ರು ಚೆನ್ನಾಗಿರೋ ರಿಸಲ್ಟ್ ಸಿಗ್ತಾ ಇದೆ. ನನ್ಗೆ 2 ಮಾತಿಲ್ಲ, ಎಲ್ಲಾ ಪ್ರಾಡಕ್ಟ್ ಚೆನ್ನಾಗಿದೆ. ನಾನು ಯೂಸ್ ಮಾಡಿದ್ಮೇಲೆ ನನ್ನ ಕಡೆಯಿಂದ ರಿಸಲ್ಟ್ ಮಾತ್ರ ಆಸಮ್ ಇದೆ. ನನ್ಗೆ ಇವ್ರದ್ದು ಇನ್ನೂ ಚೆನ್ನಾಗಿರೋ ಪ್ರಾಡಕ್ಟ್ ಬರ್ಲಿ ಅಂತ ಹೇಳಿ ನಾನು ಆಸೆ ಪಡ್ತೀನಿ. ಯಾಕಂದ್ರೆ ಚಲೋ ಪ್ರಾಡಕ್ಟ್ ಬರ್ತಾ ಇದ್ದಾವೆ, ಇನ್ನೂ ಚೆನ್ನಾಗಿರೋದು ಬರ್ಲಿ. ನನ್ನ ಕಡೆಯಿಂದ ಸಪೋರ್ಟ್ ಜಾಸ್ತಿನೇ ಇದೆ. ಥ್ಯಾಂಕ್ ಯು ಸೋ ಮಚ್.
ಸರ್